ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನಿತಾ ರಮೇಶ್ ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಮ್ಮ ಮನೆ ಮುಂದೆ ಹಾಕಿರೋ ರಂಗೋಲಿ ಸಂಕ್ರಾಂತಿ ಹಬ್ಬಕ್ಕೆ ಗರಿಕೆ ಮತ್ತು ಹಸು ಸಗಣಿಯಿಂದ ಮಾಡಿರೋದು. ಇದನ್ನು ಗೌರಮ್ಮ ಅಂತ ಹೇಳಿ ಲಕ್ಷ್ಮಿಗೆ ಸಂಕೇತ ಅಂತೇಳಿ ಪೂಜಿಸ್ತಾರೆ. ಸಂಕ್ರಾಂತಿ ಹಬ್ಬಕ್ಕೆ ಹಳ್ಳಿಗಳ ಕಡೆ ಎಲ್ಲ ಹೀಗೆ ಇಟ್ಟು ಮಾಡ್ತಾರೆ. ಮತ್ತು ಇದು ನಮ್ಮ ಅಜ್ಜಿ ಅವರೆಕಾಯಿನ ಹಿತಕ್ತಾ ಇದ್ದಾರೆ. ಇದಕ್ಕಿದ ಬೇಳೆ ಮಸಾಲೆ ಸಾಂಬಾರು ಮಾಡೋಕ್ಕೆ. ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಯಿನೇ ಅಲ್ವಾ ಸ್ಪೆಷಲ್ಲು. ಸೊ ಇದಕ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹಿತಕ್ತಾ ಇರೋದು. ಆಮೇಲೆ ಇದು ನಮ್ಮ ಮನೆ ಥರ ರಂಗೋಲಿ ಹಾಕ್ತಾ ಇರೋದು. ನಮ್ಮಮ್ಮ ರಂಗೋಲಿ ಹಾಕ್ತಾ ಇರೋದು ಸಿಂಪಲಾಗಿ ಒಂದು ರಂಗೋಲಿ ಮತ್ತು ಇನ್ನೊಂದು ದೊಡ್ಡ ರಂಗೋಲಿ ಹಾಕ್ತಾ ಇದ್ದೀವಿ. ಅದಕ್ಕೆ ಕಲರ್ ಆಗ್ತಾಯಿದೆ. ಅದು ಸ್ವಲ್ಪ ಕ್ಲಿಪ್ ತೊಗೊಂಡೆ. ಇದಾದಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡ ರಂಗೋಲಿ ಅಂತ ಅದನ್ನು ಹಾಕ್ತಾ ಇದ್ದೀವಿ. ಇನ್ನೊಂದು ಇದು ಹಾಕಿದ್ವಿ. ಸಿಂಪಲ್ಲಾಗಿ ಇರಲಿ, ಅಷ್ಟೊಂದೇನು ದೊಡ್ಡದೇನು ಹಾಕಕ್ಕೆ ಹೋಗಿರಲಿಲ್ಲ. ನನ್ನ ಮಗಳು ನೋಡಿ ಮೂಲಂಗಿ ಎಲ್ಲ ಟಬ್ಗೆ ಹಾಕ್ಕೊಂಡು ಕಾಯಿ ಮಾರ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಮತ್ತು ಸ್ವಲ್ಪ ಸಂಕ್ರಾಂತಿ ಹಬ್ಬ ಅಲ್ವಾ, ಹಾಗೆ ಸ್ವಲ್ಪ ಚಳಿನೂ ಆಗ್ತಿತ್ತು ಅಂತ ಸ್ವಲ್ಪ ಬೆಂಕಿನೂ ಹಾಕಿದ್ವಿ ನಾವು. ಇದು ನಮ್ಮಮ್ಮ ಹಿಂದಿನ ದಿನ ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬದ ದಿವಸ ಇದಕ್ಕಿದ ಬೇಳೆನ ಒಗ್ಗರಣೆ ಹಾಕ್ತಾ ಇದ್ದಾರೆ ಮಸಾಲೆ ಸಾಂಬಾರು ಮಾಡೋದಕ್ಕೆ. ನಾನು ಈ ಸಾಂಬಾರನ್ನ ಕ್ಲಿಪ್ ತೊಗೊಳಕ್ಕಾಗಿರಲಿಲ್ಲ. ಏನೋ ಕೆಲಸ ಬ್ಯುಸಿ ಆಗಿಬಿಟ್ಟು ನಾನು ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಇಲ್ಲಾಂದರೆ ಲಾಂಗ್ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೆ ರೆಸಿಪಿನ. ನಾನೊಂಥರ ಮಾಡ್ತೀನಿ, ನಮ್ಮಮ್ಮ ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ. ಬಟ್ ಇವ್ರು ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಸೊ ಅದಕ್ಕೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಹಬ್ಬದ ಸ್ಪೆಷಲ್ಗೆ ಇದಕ್ಕಿದ ಬೇಳೆ ಸಾರು ಕಂಪಲ್ಸರಿ ಮಾಡೇ ಮಾಡ್ತೀವಿ ಪ್ರತಿ ವರ್ಷನೂ. ಇದ್ರ ಜೊತೆಗೆ ದೋಸೆ ಪೂರಿ ಅಂತ ಹೇಳಿ ಒಂದೊಂದು ಟೈಮ್ ಒಂದೊಂದು ಮಾಡ್ಕೊಳ್ತಾ ಇರ್ತೀವಿ. ಈ ಸತಿ ನಮ್ಮಮ್ಮ ಇದಕ್ಕಿದ ಬೇಳೆ ಸಾಂಬಾರು ಜೊತೆಗೆ ದೋಸೆ ಮಾಡ್ತಾ ಇಲ್ಲ, ಪೂರಿ ಮಾಡ್ತಾ ಇದ್ದಾರೆ. ಸಾಂಬಾರು ರೆಡಿ ಆಗಿದೆ. ಹಾಗೆ ಪೂರಿ ಮಾಡ್ಕೊಳ್ಳೋಕೆ ಕೂಡ ಹಿಟ್ಟು ಕಳಿಸ್ಕೊತಾ ಇದ್ದಾರೆ. ಹಿಟ್ಟು ರೆಡಿ ಆದರೂ ಪೂರಿ ಮಾಡೋಕೆ ಹೋಗ್ತಾ ಇದ್ದಾರೆ. ಪೂರಿ ಇದಕ್ಕಿದ ಬೇಳೆ ಸಾರು ಮತ್ತು ಸ್ವಲ್ಪ ಅವರೆಕಾಯಿ ಕಡಲೆಕಾಯಿ ಕೂಡ ಬೇಯಿಸಿದ್ರು ಹಬ್ಬಕ್ಕಂತ. ಅದಾದಮೇಲೆ ನಮ್ಮಪ್ಪ ಸ್ವಲ್ಪ ಕಬ್ಬು ಕೂಡ ತಂದುಕೊಟ್ರು ತಿನ್ನಲಿಕ್ಕೆ ಅಂತ. ನನ್ನ ಮಗಳು ನೋಡಿ ರಂಗೋಲಿ ಸುತ್ತ ಹಾಕ್ತಾ ಇದ್ದಾಳೆ. ನಾನು ಅಲ್ಲಿಂದ ಯಾವಾಗ ಹೋಗ್ತೀನೋ ಅದನ್ನು ಆಳಿಸ್ಬಿಡೋಣ ಅಂತ ಹೇಳಿ ನೋಡ್ತಾ ಇದ್ದಾಳೆ. ಇಲ್ಲ ನೀರೆಲ್ಲ ಹಾಕ್ಬಿಟ್ಟು ಚೆಲ್ಬಿಡ್ತಾಳೆ ಅವಳು ಅದನ್ನು. ಆಮೇಲೆ ಸ್ವಲ್ಪ ಆದಮೇಲೆ ಸ್ವಲ್ಪ 2-3 ಫೋಟೋ ತೆಗಿಬೇಕು ಅಂತ ಹೇಳಿಬಿಟ್ಟು 2-3 ಫೋಟೋ ಕ್ಲಿಪ್ನ ತೊಗೊಂಡೆ. ಇವತ್ತು ನೋಡಿ ನಮ್ಮ ಮನೆ ಗಿಡದಲ್ಲಿ 2 ಥರ ಇದೆ, ಪಿಂಕ್ ಕಲರ್ ಒಂದು, ರೆಡ್ ಕಲರ್ ಒಂದು ದಾಸವಾಳ. ಇಷ್ಟು ಹೂವು ಸಿಕ್ತು. ನಮ್ಮ ಪ್ರತಿದಿನವೂ ನಮ್ಮ ಗಿಡದಲ್ಲೇ ಹೂವು ಕಿತ್ಕೊಂಡು ನಾವು ಪೂಜೆ ಮಾಡೋದು. ಆಮೇಲೆ ಇದು ಇನ್ನೊಂದು ಗಿಡ, ಇದರಲ್ಲಿ ತುಂಬ ಚೆನ್ನಾಗಿತ್ತು ಈ ದಾಸವಾಳ ಅಂತ ಹೇಳ್ಬಿಟ್ಟು ಇದನ್ನೇನು ಕಿತ್ಕೊಳ್ಳೋಕೆ ಹೋಗಲಿಲ್ಲ ನಾನು. ಯಾಕಂದರೆ ತುಂಬ ಚೆನ್ನಾಗಿತ್ತಲ್ವ ಅಂತ ಗಿಡದಲ್ಲೇ ಬಿಟ್ಟಿದ್ದೀನಿ. ಅದಾದಮೇಲೆ ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ನೋಡಿ ಇದು ಪರಂಗಿ ಮತ್ತು ಅದು ಎಳೆದು ಹಲಸಿನಕಾಯಿ ಇತ್ತು, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅದೊಂದೆರಡು ಫೋಟೋ ತೊಗೊಂಡೆ. ನಮ್ಮ ಮನೆಗೆ ಮಾವಿನ ಇದು ಎಳೆದು ದ್ವಾರನ ಕಟ್ಟಿರೋದು. ನಮ್ಮಪ್ಪ ಕಟ್ಬಿಟ್ಟು ಆಮೇಲೆ ಪೂಜೆ ಕೂಡ ಮಾಡ್ತಾಯಿದ್ರು. ಪೂಜೆ ಎಲ್ಲ ಮುಗೀತು. ಇನ್ನು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಕ್ಲಿಪ್ ತಗೊಂಡೆ ಪೂಜೆ ಮಾಡಿರೋದನ್ನು. ಪೂಜೆ ಆಯಿತು. ಪೂಜೆ ಆದಮೇಲೆ ನಮ್ಮೂರಲ್ಲಿ ಅವತ್ತು ಸರ್ಕಸ್ ಆಡೋರು ಬಂದಿದ್ದರು. ಇವರು ಪ್ರತಿ ವರ್ಷ ಹೀಗೆ ಬರ್ತಾ ಇರ್ತಾರೆ. ಹಳ್ಳಿಗೂ ಬಂದು ಹಳ್ಳಿ ಜನನ ಎಂಟರ್ಟೈನ್ಮೆಂಟ್ ಮಾಡಿ ಅಷ್ಟೋ ಇಷ್ಟೋ ಕಲೆಕ್ಷನ್ ಆಗಿರೋ ದುಡ್ಡಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಬಡವ್ರ ಜೀವನ ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು. ಇವ್ರು ಪ್ರತಿ ವರ್ಷ ಹೀಗೆ ನಮ್ಮ ಹಳ್ಳಿಗೂ ಬಂದುಬಿಟ್ಟು ಈ ಥರ ಬೊಂಬೆ ಆಟ, ಸರ್ಕಸ್ಸು, ಏನಾದರೂ ಡ್ರಾಮಾ ಎಲ್ಲ ಮಾಡಿ ಹೋಗ್ತಾರೆ. ನೋಡಿ ಎಷ್ಟು ಕಷ್ಟ ಅಂತ. ಅವ್ರು 2 ಕೈ ಬಿಟ್ಬಿಟ್ಟು 2 ಕಾಲಲ್ಲಿ ಸೈಕಲನ್ನ ತಳ್ಕೊಂಡು ಹೋಗಿ ಈ ಥರ ತುಳಿತಾ ಇದ್ದಾರೆ. ಎಷ್ಟು ಕಷ್ಟ ಅಲ್ವಾ ಬಡವ್ರ ಜೀವನ. ಇದು ನಂದು ಸಂಕ್ರಾಂತಿ ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ. ಇದೇ ಥರ ವಿಡಿಯೋಗಳಿಗಾಗಿ ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.